ಆಯ್ತು ಸುಮ್ಕಿರಿ ಬಿಟ್ಟಮ್ಮ ಯಾಕತ್ತೀರಿ ಈಗ ಹತ್ರ ಆಗಿರೋದೆಲ್ಲ ಸರಿಯಾದದ ಯಾಕತ್ತೀರಿ ಸುಮ್ಕಿರಿ ಹಾಳಾದ ಮುಂಡೆ ಮಗ ನನ್ನ ಮಾತು ಕೇಳ್ದ ನೀವು ಈ ಕೆಲಸ ಮಾಡ್ಕೊಂಡು ಒಬ್ಳಲ್ಲ ಅಂತ ಇಬ್ರಲ್ಲಿ ಕಟ್ಕೊಂಡು ಇಬ್ರಳಿಂದ ನಿಮ್ದಿಂದ ಮಾಡ್ಕೊಂಡು ಬಂದು ನಿಂತಾನಲ್ಲ ಬಿಕ್ತೇಮ ಏನು ಮಾಡೋದು ಬಿಕ್ತೇಮ ಹಿಂಗಾದ್ರೆ ಹೆಂಗೆ ಮಾಡೋದು ಹೇಳಿ ಮತ್ತೆ ಗಾಳಿ ಇರ್ಬೇಕಾಗಿತ್ತಾನೆ ಏನು ಮಾಡ್ರಿ ಏನಾದದು ಅಂತ ಬುದ್ಧಿ ಇತ್ತಿಲ್ಲ ಇವನ್ಗೆ. ಬಾಬಾ ನನ್ನ ಸಂಸ್ಬಿಡಿ ಬಾಬಾ ನನ್ನ ಸಂಸ್ಬಿಡಿ ಈ ಥರ ಆಗುತ್ತೆ ಅಂತ ನಾನು ಕನ್ಸು ಮನ್ಸಲ್ಲೂ ಅಂದ್ಕೊಂಡಿರ್ಲಿಲ್ಲ. ಅಲ್ಲ ಕಣೋ ನಿಂಗೇನು ಬುದ್ಧಿ ಇಲ್ವಾ? ಹೆಸರು ಬರ್ಕೊಡು ಅಂದ್ಬಿಟ್ರು ನೀನು ಬರ್ಕೊಟ್ಟೆ ಹಿಂಗೆ ಬುದ್ಧಿ ಕಲಿಯೋದು. ಸರಿಯಾಗಿ ಬುದ್ಧಿ ಕಲ್ತಿದ್ದಿ ಬಿಡು. ಅದು ಯಾವಾಗ ಅವರು ಆಸ್ತಿ ಮನೆ ಎಲ್ಲ ನನ್ನ ಹೆಸರು ಬರಿ ಅಂದರು ಆಗಲೇ ಅರ್ಥ ಮಾಡ್ಕೋಬೇಕು ತಾನೆ ಇವ್ರು ಯಾವತ್ತು ಕೈ ಕೊಡೋರು ಇವರು ಅಂತ. ಏನಾದ್ರು ಮಾಡ್ಕೊಡ್ರಪ್ಪ ನಮಗೇನು ಏನೋ ಒಳ್ಳೆ ಬುದ್ಧಿ ಹೇಳಕ್ಕೆ ಬಂದು ನಿಮ್ಗೆ ಹಿಡಿಯೋಕ್ಕಿಲ್ಲ. ಯಾವ್ಯಾವ ಥರದಲ್ಲಿ ಕಲ್ತಿದ್ದೀನಿ ಅಂತ ಎಲ್ಲ ಗೊತ್ತುಕತ್ ನಮಗೆ ಬುದ್ಧಿ ನಿಮ್ಮವ ನಿಮ್ಮ ಬುದ್ಧಿಗಳು ಹಿಡಿಯೋಕ್ಕಿಲ್ಲಕತ್ತೆ. ಸುಮ್ಮನೆ ಇರಲ್ಲ ಮಗ. ಆಯಿತು ಈಗ ಏನು ಮಾಡೋಕ್ಕದು ಆಗಿದ್ದಾಯ್ತು. ಈಗ ಆಗಿದಾಯ್ತು ನೋಡಿ ಒಂದು ಕಂಪ್ಲೇಂಟ್ ಕೊಟ್ಬಿಟ್ಟು ಈಗ 30 ದಿನ ಬರ್ಸ್ಕೊಂಡವ್ರೆ ಅಂದ್ಬಿಟ್ಟು ಸುಮ್ಮನಿರಿ ನೋಡೋದ ಪೊಲೀಸರು ಹುಡಿ ಕೊಡ್ತಾರೆ ನ್ಯಾಯ ಒದಗಿಸ್ಕೊಡ್ತಾರೆ ತಲೆ ಕೆಡ್ಸ್ಕೊಂಡಿರಿ ಸುಮ್ಕಿರಿ ಯಾಕೆ ಯೋಚನೆ ಮಾಡಿರಿ. ಅಯ್ಯೋ ಬಿಕ್ತೇಮ ಇನ್ನವಳು ಕೊಟ್ಲವಳು ಬರ್ಸ್ಕೊಂಡಿರೋಳು ಅವಳು ಇನ್ನು ಕೊಟ್ಟಾಗಾಯ್ತಾ ನಾನು ಮದುವೆ ಮಾಡ್ಕೊಂಡ ಕೊಟ್ಟ ಅಂತಾಳೆ ಎಲ್ಲ ಗೊತ್ತು ಕಾನೂನು ಕಂಡಿರಿ ಕಾಣ್ದಾನೆ ಬರ್ಸ್ಕೊ ಹೋಗಿದ್ದಾಳೆ ಅವಳು ಮುಗಿದಕ್ಕಂದ್ಬಿಡಿ ನನ್ನ ಗಂಡ ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿದ್ನೋ ಎಲ್ಲನೂ ಆಳ್ಗೆಡ್ಬಿಟ್ರು ಕತೆ. ಯಾನ ಇರ್ಬೇಕು ಮನ್ಸಿಗೆ ಯಾವುದೇ ಒಂದಾದ್ರೂ ಪರಿಜ್ಞಾನ ಇಲ್ದಾರೆ ಹಿಂಗೆ ಮತ್ತೆ ಆಗೋದು. ಏನತ್ತಗೇನು ಸಣ್ಣ ಮಕ್ಳ ಹೊಡೆದು ಬುದ್ಧಿ ಕಲ್ಸಕ್ಕೆ ಸುಮ್ಮನಿರ್ಲ ಮಗ. ಆಯ್ತು ಇನ್ನೇನು ಮಾಡೋಕ್ಕಾಗದು ಇನ್ನೇನು ಮಾಡೋಕ್ಕಾಗದು ಹೇಳು ಬಿಡು. ಈಗ ನೀನು ಮುಂದೇನಾರು ಕದ್ ನೋಡು ಸುಮ್ಮನೆ ಇನ್ನುದು ಯಾಕೆ ಮಾತಾಡಿಯೇ ಸುಮ್ಕಿರ್ಲ ಮಗ. ಯಾಕಂದವ ಮುಂದೆ ನೋಡೋಕ್ಕದದು ಏನು ನೋಡವ ಏನವ ನಾವೇನು ಮಾಡೋಕ್ಕದದು ಏನು ಮಾಡೋಕ್ಕದದು ಹೇಳು. ನಾನು ಹೇಳ್ತೀನಿ ಸುಮ್ಮನಿರೀಗ ನೀನು ಸುಮ್ಮನಿರ್ಲ ಏನು ಮಾತಾಡಬೇಡ. ತಾಯಿ ಹೋಗು ಕರ್ಕೊಂಡೋಗು ಹೋಗೋದು ಎಷ್ಟು ಊಟ ಮಾಡಲಿ ಅವನು ಹಾಕೊಡೋಗು ಊಟ ಬಾ ಹೋಗು ಹೋಗಿ ಬಿಕ್ಕೆ ಮಾಡಿಕೆ ನೀವು ಹೋಗಿ ಊಟ ಮಾಡಾಗಿ. ಅಯ್ಯೋ ಯಾವ ಊಟನೂ ಬೇಡ ಏನು ಬೇಡ ಕಣವ ನಮಗೆ ನೆಮ್ಮದಿನೇ ಇಲ್ಲ. ಯಾವ ಊಟ ಕಟ್ಕೊಂಡು ಏನು ಯಾವ ಊಟ ಕಟ್ಕೊಂಡು ಏನವ ನಮಗೆ ಯಾವ ಊಟ ಬೇಡ ಏನು ಬೇಡ ನೆಮ್ಮದಿನೇ ಇಲ್ಲದ್ಮೇಲೆ ಯಾವುದು ಬೇಡ. ಮುಂಡೆ ಮಗ ದರ್ದ್ರ ಮುಂಡೆ ಮಗ ನನ್ನ ಓಡಿಸ್ತಾ 2 ಮಕ್ಕಳು ತಾಯಿ ಕಟ್ಕೊಂಡ್ಬಂದ್ಬಿಟ್ಟು ನಾನು ಓಡಿಸ್ತಕ್ಕಂತ ಬಿಕ್ತೇಮ್ಮ ಇವನು ಅವತ್ತೇ ಬಂದು ಕೇಳಿ ಬಿಡಿತು ಇವನಿಗೆ. ಅಯ್ಯೋ ಹೆಂಗೋ ಬಿಡು ಆಳ್ಮನೆ ಅನ್ನೋದಕ್ಕೆ ಅವನೇ ಚೆನ್ನಾಗಿರಲಿ ಅಂದ್ಬಿಟ್ಟು ಬಿಟ್ಬಿಟ್ಟು ಬಂದಲ್ಲ ತಿರ್ಗಿ ಇನ್ನೊಬ್ಬಳನ್ನೇ ಕಟ್ಕೊಳಕ್ಕೆ ಹೋಗಿದ್ದೆ ನನ್ನ ಮಗ. ಯಾಕೆ ಕಟ್ಕೊಳಕ್ಕೆ ಹೋಗಿದ್ದ ಬಿಕ್ತೇಮ್ಮ? ಮಾಡಬಾರ್ದು ಮಾಡಿದ್ರೆ ಆಗ್ಬಾರ್ದಾಯ್ತದೆ ಅಂತ ಯಾವತ್ತೂ ಮಾಡಬಾರ್ದು ಮಾಡಿದ್ರೆ ಆಗ್ಬಾರ್ದಿತ್ತಾನೆ ಆಗೋದು. ಹೇಳಿ ನೀವೇ ಈ ಬುದ್ಧಿ ಕಲ್ತಾನಲ್ಲ ಇವನು ಸರಿಯಾಗಿ ಇವ್ನು ಕಲ್ತಿರೋದು. ಅಯ್ಯೋ ಇನ್ನೇನು ಮಾಡೋಕ್ಕಾಗದು ಈಗ ಆಗೋಗಿರೋದ ಹೋಗಿ ಸರಿ ಮಾಡಿ ಬರೋಕ್ಕಾಗದ ಮುಂದೆ ಬರೋದ ಸರಿ ಮಾಡ್ಕೊಂಡು ಜೀವನವ ಹೋಗೋದು ಕಲಿಬೇಕು. ನೀವು ಹೋಗಿ ನೀವು ಒಳಿಕೆ ಮಗ ಗಾಯತ್ರಿ ಕರ್ಕೊಂಡು ಹೋಗೋ ಒಳಿಕೆ ಹೋಗಿ ಊಟಕ್ಕೆ ಕೊಡೋಗು ಹೋಗಿ ಮಗ ನೀನು ಹೋಗಿ ಹೋಗಿ ಎದ್ದಿ ಹೋಗಾಯ್ತು ಕರ್ಕೊಂಡೋಗೋ ಒಳಕ್ಕೆ ಊಟಕ್ಕೆ ಕೊಡೋಗು ಕೂತ್ಕೊಂಡು ಮಾತಾಡೋಕ್ಕಾಯ್ತದೆ ಮೇಲೆ ಅದೇನು ಹೋಗು ಹೋಗಿ ನಾನು ಏನು ಮಾತಾಡ್ತೀನಿ ಅದೇನು ಸರಿ ಮಾಡೋಕ್ಕಾಯ್ತದೆ ತಲೆಗೆಡ್ಸ್ಕೊಬೇಡ ಹೋಗಾಯ್ತ್ರಿ ಹೋಗು. ಇರೋ ನಮ್ಮ ತಮ್ಮ ಚೆನ್ನಾಗಿರ್ಲಿ ಅಂದ್ಬಿಟ್ಟು ನಾನು ಎಷ್ಟೆಲ್ಲ ಆಸೆ ಮಾಡ್ತೀನಿ. ನನ್ನ ಹಿಂಗೆ ಈ ಥರ ಪರಿಸ್ಥಿತಿಗೆ ಬಂದು ನಿಂತವ್ರಲ್ಲ ಅಂತ ಎಲ್ಲನೂ ಕಳ್ಕೊಂಡು ನಾನು ಹೆಂಗಂತ ನೆಮ್ಮದಿಯಾಗಿರೋನೆ ಹೆಂಗ ನಮ್ಮ ಅಪ್ಪನ ಮನೆಯವರು ಚೆನ್ನಾಗವ್ರೆ ಅಂತ ಎಲ್ಲ ಒಂದು ಮೂಲ ಸಂತೋಷ ಇತ್ತು. ಅಯ್ಯೋ ಮದುವೆ ಆದಂತೆ ಅಂದಮೇಲೆ ಅಯ್ಯೋ ಹೆಂಗೋ ಬಿಡತ್ತಾಗಿ ಚೆನ್ನಾಗಿರ್ಲಿ ಅಂತ ನಿಜಕ್ಕೂ ನಾನು ಎಷ್ಟು ಮನ್ಸಲ್ಲೇ ಖುಷಿ ಪಟ್ಕೊಂಡು ಸುಮ್ಮನೆ ಇದ್ದೆ ಕಣತ್ತೆ. ನಮ್ಮ ಕರೆದಾರು ಸಿಕ್ಕಿಲ್ಲ ನಮ್ಮ ಭಾವನಸ್ಥರು ಸಿಕ್ಕಿಲ್ಲ ಅವನಾರು ಚೆನ್ನಾಗಿರ್ಲಿ ಅಂತ ಆಸೆ ಮಾಡಿದೆ. ಈ ನನ್ನ ಮಗ ಅದನ್ನು ಮಾಡ್ದಾನೆಯ ಆಸ್ತಿ ಮನೆಯನ್ನು ಎಡ್ತಿಗೆ ಬರ್ಕೊಡ್ಬಿಟ್ಟು ಅವಳು ಓಡೋಗಳಲ್ಕ ಬಂದವನಲ್ಲ ಏನು ಮಾಡಬೇಕು ಹೇಳಿ ಮತ್ತೆ. ಗಾಯತ್ರಿ ಎದ್ದೋಗಿ ನೀನು ಎದ್ದಾಗವ ನೀನು ಹೋಗಿ ನಾಷ್ಟಕ್ಕೆ ಹಾಕೊಡೋಗಿ ಹೋಗಿ. ಅಯ್ಯೋ ಹೋಗಿ ಏನು ಮಾಡೋಕ್ಕಾಗಿಲ್ಲ ನಾವು ಮಾತಾಡ್ಬಿಟ್ಟು ಹೇಳ್ತೀನಿ ನಾನು ನೀವು ಕರ್ಕೊಂಡು ನಡಿ ನೀನು ನಡಿ ಮಗ ನಡಿ ಒಳಿಕೆ. ಸರಿ ಬಾ ಮಗ ಬಾ ಒಳಿಕೆ ಬಾ ಬವು ನೀನು ನಾಷ್ಟ ಮಾಡುವೆ. ಬತ್ತಿ ನಡಿ ಬಾ ಬತ್ತಿ ನಡಿ. ಯಾವ ನಾಷ್ಟ ಕಟ್ಕೊಂಡು ಏನು ಕಟ್ಕೊಂಡು ಏನು ನೆಮ್ಮದಿನ ಇಲ್ದೋದ್ಮೇಲೆ ಯಾವ್ದು ಕಟ್ಕೊಂಡು ಏನು ಹೋಗು ಮಗಳೇ. ಅಯ್ಯೋ ಬಿತ್ತೇಮ ನಡೀರಿ ಈಗ ನೀವು ಎದ್ದಿ ನಡ್ರಿ ಒಳಿಕೆ ನೀವು ನಡೀರಿ ಬಿತ್ತೇಮ. ಆ ಚೆಂಗ್ಳು ಬಡ್ಡಿ ಅದನ್ನ ಬೇರೆ ಒಳಗೆ ಬೇರೆ ಸೇರ್ಸ್ಕೊತ ಕೂತಿದ್ಯಲ್ಲ ನಿಂಗೆ ಮಾಡಿ ಕೆಲಸ ನಿನಗೆ ಅದಕ್ಕೆ ಒಳಗೆ ನಡಿ ಬಿಡು ಒಳಗೆ ಸೇರ್ಸ್ಕೊಂಡೆ ನೀನು. ದಂಡಂಗೆ ಆಡ್ಬೇಡ ನಂಬಿಟ್ರೆ ಇನ್ನು ಯಾರಿದ್ದರು ಸುಮ್ಮನೆ ಇರ್ಲ ಎಲ್ಲಾರ ಆಸ್ತಿ ಮನೆಗೇನೇನೋ ಬರ್ಸ್ಕೊಂಡೋಗಿದಾರೆ ಅಂತಲ್ಲಿ ಇನ್ನು ಯಾರಿದ್ದಾರಲ್ಲ ನೋಡು ನಮ್ಮ ಭಾವನ ಮನೆಗೆ ಹೋದ್ರೆ ನಮ್ಮ ಭಾವ ಇರ್ಸ್ಕೊಳ್ದಾನೆ ಕಳಿಸೋದ ಅನ್ಕೊಂಡು ನಾಳೆ ದಿವ್ಸಕ್ಕೂ ಒಂದು ಮಾತು ಅನ್ಸ್ಕೊಂಡಿಯಾ ಏನು ಜೀವನ ಹೆಂಗಿದ್ದಿದ್ದು ಹೆಂಗೆ ಬದಲಾದದು ಅಚ್ಚುಕಟ್ಟಾಗಿ ಚೆನ್ನಾಗಿರ್ತೀವಿ ಕಾಲ ಬಂದೇ ಬಿಡ್ತಂದು ಒಳ್ಳೆ ಕಾಲ ಚೆನ್ನಾಗೇ ಬಿಟ್ಟ ಆಗ ಏನಂದಾನೆ ಹೇಳು ನಮ್ಮ ಭಾವನ ಮನೆಗೆ ಹೋದೆ ನಮ್ಮ ಅಕ್ಕನ ಮನೆ ಬಾಕ್ಲಿಗೆ ಹೋಗಿರ್ತೆ ನಮ್ಮ ಭಾವ ಅವಮಾನ ಮಾಡಿ ಕಳಿಸ್ತಾನದು ಸಾಯಿ ಗಂಟ್ಲು ನಿಂತ್ಕೊಬಿಡ್ತದೆ ತಿಳ್ಕೊ ನೀನು. ಸುಮ್ಮನೀರು ಇರ್ಲಂತ ಏನಿಲ್ಲ ಏನು ಉಣ್ಬಾರ್ದು ಅನ್ಕೋತಿದ್ದಿಲ್ಲ. ಅವ ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತ್ಕೋ ನ್ಯಾರವಾಗಿರೋ ಬಿಡೇ ಹೋಲ್ವ ಅಂದ್ಬಿಟ್ಟು ಮನೆಯೊಳಗೆ ಸೇರ್ಸ್ಕೊತಾರೆ ಕತೆ. ಅದೇ ನಮ್ಮ ಮನೆ ಯಾಕೆ ಹಾಳು ಮಾಡ್ಕೊಳ್ತಾನೆ ಇರೋದು ಅಂದ್ಬಿಟ್ಟು ಹಿಂಗೆ ಅಡಿಯೇನ ನೀನು ಇಲ್ಲಿ ಯಾರನ್ನ ಅಕ್ಕಪಕ್ಕದಲ್ಲಿ ಹಂಗೆ ಏನಾರು ಮಾಡ್ಬಿಟ್ರೆ ಮೇಲೆ ಏನೋ ಮಾಡೋದು. ಇಲ್ಲ ನಡೆಯೋ ಮನಸ್ಸು ಇರ್ದಾನೆ ಇರೋಕ್ಕಿಲ್ಲ 19 ಕಾಲನೂ ಮಾಡ್ಕೊಂಡು ಹೋಗ್ತಾನೆ ಅಂತ ಯಾಕೆ ಅನ್ಕೊಂಡು ನೀನು ಒಂದು ಅವಕಾಶ ಮಾಡ್ಕೊಡ್ಬೇಕಲ್ಲ ಮಗ.
ಇನ್ನು ಎಲ್ಗೆ ಹೋದಾರಲ್ಲ ಮನಿಲ್ಲ ಮಟ್ಟಿಲ್ಲ ಆಸ್ತಿಲ್ಲ ಪಾಸ್ತಿಲ್ಲ ಇನ್ನು ಎಲ್ಲಿ ಹೋಗಿ ನಿಂತ್ಕೊಂಡರು ಅವ್ರೊಂಚೂರು ನೆಲೆ ಆಗ ಗಂಟ ಇರಲಿ ಬಿಡ್ಲ ಮಗ ಆಮೇಲೆ ಬೇಕಾದ್ರೆ ಹೋಯ್ತಾರೆ. ಕಲ ಮಗ ಅವ್ವ ಹೇಳೋದ್ರಲ್ಲೂ ಅರ್ಥ ಅದೇ. ಈಗ ಅವರು ಯಾಕೆ ಬಂದ ಇಲ್ಲಿಗೆ ನಮ್ಮ ಅಕ್ಕನ ಮನೆ ನಮ್ಮ ಭಾವನ ಮನೆ ಅದೇ ಅಂತ ತಾನೇ. ಬಿಡು ಆಯಿತು, ಇರ್ಲಂತೆ ಇತ್ಕೊಂಡು ಹೋಲಂತೆ ಏನು ಉಣ್ಬಾರ್ದು ಉಣ್ಕತ್ತಿಲ್ಲ. ಅಪ್ಪ ನಿನ್ಗೆ ಗೊತ್ತಿಲ್ಲ ಸುಮ್ ಕೂತ್ಕೊಂಡು ನಿನ್ಗೆ ಅವ್ನು ಬುದ್ಧಿ ಅದು ಚೆಂಗ್ಳು ಬಡ್ಡಿದಾಕನಪ್ಪ ಅವನು. ಅಂತ ಚೆಂಗ್ಳು ಬಡ್ಡಿದಾಗಿರೋದಕ್ಕೆ ಎರಡು ಮಕ್ಕಳು ತಾಯಿ ಕರ್ಕೊಂಬಂದು ಅವಳು ಭಾಳ ಅರ್ದಿದ್ದ ಗೊತ್ತಾ. ಅವನ ಅಂತ ಬಡ್ಡಿದ ನಿನ್ಗೆ ಏನು ಗೊತ್ತು ಸುಮ್ ಕೂತ್ಕೊಂಡು ನೀನು. ಓ ಅದೇ ಬೀದಿಲೋಗ ಮರಿ ಮನೆ ಮೇಲೆ ಬಾ ಮನೆಗೆ ಅಂದಂಗೆ ಕರ್ದಂಗೆ ಮಾಡ್ಕೋಬೇಕಾಯ್ತದೆ ಅಷ್ಟೇ. ಸುಮ್ಮನೆ ಇರಬೇಕು ನೀನು. ಈಗ ಮಗ ನಾನು ಹೇಳ್ತೀನಿ ಕೇಳು. ಏನವ ನಾನು ಹೇಳೋದು ಅರ್ಥ ಮಾಡ್ಕೊಂಡೀನಿ. ಈಗ ಏನು ಮಾತಾಡಕ್ಕೆ ಹೋಗ್ಬೇಡ, ಊಟ ಮಾಡಲಿ ಉಣ್ಲಿ ತಿನ್ಲಿ ಎಲ್ಲ ಆಲಿ ಆಮೇಲೆ ಕೂತ್ಕೊಂಡು ಏನಾರು ಒಂದು ತೀರ್ಮಾನ ಮಾಡ್ಕೊಳಕ್ಕಾಯ್ತದೆ. ಸುಮ್ಕಿರು ನೀನು, ಸುಮ್ಕಿರ್ಲ ಮಗ, ಏನು ಅನ್ನಕ್ಕೆ ಹೋಗ್ಬೇಡ. ಅಯ್ಯಲ್ಲೋ ಸುಮ್ಮನೆ ಕಷ್ಟ ಅನ್ನೋದು ಯಾರನ್ನೂ ಬಿಟ್ಟಿದ್ದಲ್ಲ. ಏನೋ ದುಡ್ಕಿ ತಪ್ಪು ಮಾಡ್ಕೊಂಡವನಿ, ಏನು ಮಾಡೋಕ್ಕಾಗದು ನೀನು, ಇನ್ನೆಲ್ಲ ಮಾಡೋಕ್ಕಾಗದು. ಸುಮ್ ಕೂತ್ಕಲ್ಲ ನೀನು. ಏನಾರು ಮಾಡ್ಕೋಬೇಕ್ರು ನನಗೇನು ಮಾತ್ರ ಹಂಗೆ ಹಿಂಗೆ ಅಂತ ಚೂರಾರೆ ದೂರ ಎತ್ತಿಂದಾರು ಬಂದ್ಬಿಟ್ರು ಮಾತ್ರ ನಾನು ಮಾತ್ರ ಸುಮ್ಮನೆ ಇರೋಕಿಲ್ಲ ನಿಮ್ಮನ್ನು ಮಾತ್ರ. ಅಲ್ಲ ಸುಮ್ಮನೆ ನಾನು ಹೆಂಗಾರು ಉಗ್ದಿ ಓಡಿಸಂತಾನೆ ಒಳಗೆ ನಡಿ ಅಂದ್ಬಿಟ್ಟು ಒಳಗೆ ಕಳಿಸ್ತಲ್ಲ ನೀನು. ಅವನ ಮನೆ ಒಳಗೆ ಸೇರಿಸ್ಕೋಬೇಕು ಚಂಗ್ರು ಬಡಿಯನ್ನ. ಅವ್ನು ಯಾವ ಬುದ್ಧಿ ಕಲ್ತಾನೆ ಗೊತ್ತವ ನಿನಗೆ. ಮನಾಳ ದೊಡ್ಡ ಮನಾಳ ಅವನು. ಅಯ್ಯ ಆಯಿತು ಸುಮ್ಕಿರು, ಅವ್ರು ಇಲ್ಲೇ ಇರ್ತಿದ್ರ ಎಲ್ಲರೂ ಕೆಲಸ ಪಲ್ಸ ಹುಡುಕ ಹೋಯ್ತಾರೆ, ಹೋಗಂತೂ ಇರಲಿ ಸುಮ್ಕಿರ್ಲ ಮಗ. ಸುಮ್ಮನಿರು ಆಯ್ತು, ಇನ್ನೇನು ಮಾಡೋಕ್ಕಾಗದು. ನಮ್ಮದು ತಮ್ಮದು ಅಂತ ಇರೋದು ಕೆಲವೆಲ್ಲ ಬಂದಿರೋದವರು, ಇಲ್ಲ ಬೇರೆಯವ್ರ ಮನೆಗೆಲ್ಲ ಹೋಗಿದಾರಲ್ಲ, ಅಕ್ಕಪಕ್ಕದ ಮನೆಗಳಿದ್ರಲ್ಲ ಊರೊಳಗೆ. ನಮ್ಮ ಮನೆನೇ ಇದು ಇರೋದು, ಇನ್ಯಾವ ಮನೆಗಳು ಇಲ್ವ ಊರಲ್ಲಿ. ಯಾಕೆ ನಮ್ಮ ಮನೆಗೆ ಬಂದರು ನಮ್ಮದು ತಮ್ಮದು ಅಂತಾನೆ. ಸುಮ್ ಕೂತ್ಕೊ ನೀನು, ಅರ್ಥ ಮಾಡ್ಕೊ ಹೇಳೋದೆ. ಏನೋ ಮಾಡ್ರವ ಬುದ್ಧವಂತ ನಿಮ್ಗೆ ಗೊತ್ತಲ್ಲ. ಒಟ್ಟಿಗೆ ಆ ಚೆಂಗ್ಳು ಬಡ್ಡಿದ್ದು ನಮ್ಮ ಮನೆ ಒಳಗೆ ಸೇರಿಸ್ಕೊಂಡಿರೋದಂತೂ ನನಗಂತೂ ಬಿಲ್ಕುಲ್ ಇಷ್ಟ ಇಲ್ಲ ಕಣವ. ಚೆಂಗ್ಳು ಮುಂಡೆ ಮಗ ಏನು ಗೊತ್ತಾಗ್ತಿಲ್ಲ ಅವ್ನಿಗೆ. ಕತ್ಕೊಯ್ಸಂಗಾಗದೆ ಒಬ್ಬ ನನಗೆ ಗಿರ್ಚ್ಕೊಂಡು ನಾಚಿಕೆ ಮಾನ ಮರೋದಿಲ್ದಾನೆ ದರ್ದ್ರು ಬಡ್ಡೆ ಇದ್ದ. ಈ ಬಡ್ಡೆಕ್ಲಿಂದ ನಮ್ಗೆ ನಿಮ್ದಿಲ್ವಲ್ಲ ಹೇಳು. ಸರಿ ಆಯ್ತಾ ಸುಮ್ಕಿರ್ಲ ಮಗ, ಸುಮ್ಮನಿರು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.